ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೋಕಭವನದಲ್ಲಿ ನೂತನ ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮದ ಹಿನ್ನೆಲೆ ಬೆಂಗಳೂರಿನ ಸಂಚಾರ ಮಾರ್ಗವನ್ನ ಬದಲು ಮಾಡಲಾಗಿದೆ. ಕಾರಣ ಭದ್ರತೆ ದೃಷ್ಟಿಯಿಂದ ಲೋಕಭವನ ಸುತ್ತಮುತ್ತ ರಸ್ತೆಗಳ ವಾಹನಗಳ ಸಂಚಾರದಲ್ಲಿ ಬದಲಾವಣೆ ಆಗಿದೆ. ಆ ಮಾರ್ಗವಾಗಿ ಓಡಾಡೋರು ಈಗಲೇ ಬದಲಿ ಮಾರ್ಗವನ್ನ ಕಂಡುಕೊಂಡ್ರೆ ಒಳ್ಳೆಯದು ಅಂತ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕೂಡ ಆ ಮಾರ್ಗವಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಕಬ್ಬನ್ ರಸ್ತೆ ಬಿಆರ್ವಿ ಜಂಕ್ಷನ್ ನಿಂದ ಸಿಟಿಒ ಜಂಕ್ಷನ್ ಕಡೆ ಸಂಚಾರವನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗುತ್ತಂತೆ. ಈಗ ಮಧ್ಯಾಹ್ನ 12 ಗಂಟೆ ಬಳಿಕ ಸಿಟಿಒ ವೃತ್ತದಿಂದ ಲೋಕಭವನ ಕಾರ್ಯಕ್ರಮಕ್ಕೆ ಬರೋರಿಗೆ ಮಾತ್ರ ಅವಕಾಶ ಇರುತ್ತೆ. ಪಾಸ್ ತೋರಿಸಬೇಕು, ವೆಹಿಕಲ್ ಮೂವ್ ಮಾಡಬೇಕಂದ್ರೂ ಕೂಡ. ರೇಸ್ ಕೋರ್ಸ್ ರಸ್ತೆ ಸ್ಟೆರ್ಲೈಟ್ ಜಂಕ್ಷನ್ ನಿಂದ ಕೂಡ ನೀವು ಹೋಗಬೇಕಂದ್ರೆ ಪಾಸ್ ಇದ್ರೆ ಮಾತ್ರ. ಸೊ ಬೇರೆ ಬೇರೆ ಕಡೆ ಕೂಡ ಮಾರ್ಗ ಬದಲಾವಣೆ ಆಗಿರೋದ್ರಿಂದ ಅದ್ರ ಬಗ್ಗೆ ಗೈಡ್ ಮಾಡ್ತಿದ್ದಾರೆ ಸಿಬ್ಬಂದಿ. ಆ ಮಾರ್ಗವಾಗಿ ಓಡಾಡಬಹುದು. ಲೋಕಭವನದ ಮುಂದೆ ನಿಮ್ಗೆ ಓಡಾಡಕ್ಕೆ ಅವಕಾಶ ಇರಲ್ಲ. ಸೆಂಟ್ ಮಾರ್ಕ್ ರಸ್ತೆಯಿಂದ ಯಾವ್ಯಾವ ಕಡೆ ಹೋಗಬಹುದು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಿದ್ದಾರಂತೆ ಸಿಬ್ಬಂದಿ. ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್ ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾ ಇದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದೆಲ್ಲ DPR ಅವರು ಇಶ್ಯೂ ಮಾಡ್ತಿದ್ದಾರೆ. ಅದರದ್ದು ಡೀಟೇಲ್ಸ್ ನಮ್ಮ ಹತ್ರ ಬಂದ ಮೇಲೆ ತಕ್ಕಂತೆ ನಾವು VVIPs ಇರಲಿ VIPs ಇರಲಿ ಅಥವಾ ಕೆಲವು ಪ್ರೊಟೆಕ್ಟೆಡ್ ಗೆಸ್ಟ್ಸ್ ಅವ್ರು ಇದ್ದಾರೆ, ಅಂದರೆ ಕ್ಯಾಟಗರೈಸೇಷನ್ ಗೆಸ್ಟ್ ನಾವು ಇರ್ತೀವಿ, ಬೇರೆ ಬೇರೆ ಕ್ಯಾಟಗರಿ ಸೆಕ್ಯೂರಿಟಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ತೀವಿ. ಲೋಕಭವನದಲ್ಲಿ ಕೆಪಾಸಿಟಿ ಫಿಕ್ಸ್ಡ್ ಇದೆ.